ಎಲ್ಲರೂ ನಮ್ಮವರು ಎನ್ನುವುದು ಭ್ರಮೆ. ನಾನು ನನ್ನದು ಅನ್ನುವುದು ಸ್ವಾರ್ಥ. ಅವರು ನನ್ನವರು ಎನ್ನುವುದು ಶುದ್ಧ ರೀತಿಯ ಸುಳ್ಳು. ನಿನಗಾಗಿ ನೀನು ಎನ್ನುವುದೇ ಸತ್ಯ. ಯಾರಿಂದಲೂ ಕೂಡ ಏನನ್ನ ಬಯಸದೇ ಇರುವುದೇ ಸೌಖ್ಯ. ಜೀವಂತವಾಗಿ ಇದ್ದಾಗ ಯಾರಿಗೂ ಕೂಡ ಹೊರೆಯಾಗದೆ ಬದುಕುವುದೇ ನಿಜವಾದ ಬದುಕು. ಯಾರಿಗೂ ಕೂಡ ಹೊರೆಯಾಗುವಂತಹ ಜೀವನ ಎನ್ನುವುದು ನಿಮ್ಮದಾಗಬಾರದು. ಒಬ್ಬ ದುಷ್ಟ ಕೆಟ್ಟದ್ದಾಗಿ ಗೌರವ ಇಲ್ಲದೆ ಮಾತನಾಡುತ್ತಾ ಇದ್ದಾನೆ ಅಂದರೆ ಆತ ಅಂತರಂಗದಲ್ಲಿ ತುಂಬಾನೇ ಭಯಭೀತನಾಗಿದ್ದಾನೆ ಎಂದು ಅರ್ಥ. ಅಂತರಂಗದಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದಿಗೂ ಕೂಡ ಅವರ ರಕ್ಷಣೆಯನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸ ಎನ್ನುವುದೇ ಇರುವುದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನೀವು ಜೀವನದಲ್ಲಿ ಇತರರ ಮೇಲೆ ಅವಲಂಬನೆಯಾಗಿ ಜೀವನವನ್ನು ನಿರ್ವಹಿಸುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಮಾಡುತ್ತಿರುವಂತಹ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ವಹಿಸಿ ಮುಂದುವರಿಯುವುದನ್ನು ನೋಡಿ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಎಲ್ಲವೂ ಕೂಡ ನಿಮಗೆ ಒಳ್ಳೆಯ ದಿನ ಎನ್ನುವುದು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಜೀವನದಲ್ಲಿ ಪ್ರತಿದಿನವೂ ಕೂಡ ಒಳ್ಳೆಯ ದಿನ ಆಗಲಾರದು ನಿಜ, ಆದರೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಒಳ್ಳೆಯದು ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತದೆ. ಹೀಗಾಗಿ ಈ ದಿನ ಹಾಳು, ಒಳ್ಳೆಯದು ಎಂಬ ಭಾವನೆಗಳು ಬೇಡವೇ ಬೇಡ. ಪ್ರತಿಯೊಂದು ದಿನವನ್ನೂ ಕೂಡ ಪ್ರಾಮಾಣಿಕವಾಗಿ ಬಳಸಿಕೊಳ್ಳುವುದನ್ನು ನೋಡಿ. ದೇವರು ಯಾವ ಸಮಯದಲ್ಲಿ ನಿಮಗೆ ಏನನ್ನ ಕೊಡಬೇಕೋ ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಕಷ್ಟಗಳು ಮನುಷ್ಯನಿಗೆ ಬಾರದೆಯೇ ಮರಕ್ಕೆ ಬರುತ್ತದೆಯೇ? ದೇವರು ಕಷ್ಟಗಳ ಜೊತೆಗೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಕೂಡ ನಿಮಗೆ ಕೊಟ್ಟಿರುತ್ತಾನೆ. ಹಾಗಿದ್ದ ಮೇಲೆ ಅಳುತ್ತಾ ಕೂರುವುದರಲ್ಲಿ ಯಾವ ಅರ್ಥ ಎನ್ನುವುದು ಇರುತ್ತದೆ ಹೇಳಿ? ಧೈರ್ಯದಿಂದ ಕಷ್ಟಗಳನ್ನು ಮೆಟ್ಟಿ ನಿಂತರೆ ಸಮಸ್ಯೆಗಳು ತಾನಾಗಿಯೇ ದೂರವಾಗುತ್ತವೆ ಎನ್ನುವುದನ್ನು ಮರೆಯಬೇಡಿ. ದೇವರು ಇದ್ದಾನೆ. ನೀವು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ದೇವರು ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ಅಚಲವಾಗಿರುವಂತಹ ನಂಬಿಕೆ ನಿಮ್ಮ ಮೇಲೆ ನಿಮಗೆ ಇದ್ದರೆ ಸಾಕು. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಎನ್ನುವುದು ಬರುವುದಿಲ್ಲ. ಉತ್ತಮವಾಗಿರುವಂತಹ ಬುದ್ಧಿ, ಉತ್ತಮವಾಗಿರುವಂತಹ ಯೋಚನೆ, ಉತ್ತಮವಾಗಿರುವಂತಹ ಕೆಲಸ, ಉತ್ತಮವಾಗಿರುವಂತಹ ಮಾತು, ಉತ್ತಮವಾಗಿರುವಂತಹ ವರ್ತನೆ, ಕರುಣೆಯಿಂದ ಈ ಪುಣ್ಯ ಎನ್ನುವುದು ಸಿಗುತ್ತದೆ. ಮುಂದೆ ಬರುವಂತಹ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ವೈರಿಗಳನ್ನು ಕೊಲ್ಲಬೇಕಾದರೆ ಅವನ ತಲೆಯನ್ನು ತೆಗೆಯಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ತಲೆಯಿಂದ ಆತನನ್ನು ತೆಗೆದರೆ ಸಾಕಾಗುತ್ತದೆ. ಸರ್ವ ಸಮಸ್ಯೆಗಳು ಕೂಡ ಹಣದಿಂದ ಪರಿಹಾರ ಆಗುತ್ತದೆ ಎನ್ನುವುದು ಮೂರ್ಖತನ. ಹಣ ಕೇವಲ ವ್ಯಾವಹಾರಿಕ ಸಮಸ್ಯೆಗಳಿಗೆ ಮಾತ್ರ ಪರಿಹಾರ. ಆದರೆ ಭಾವನಾತ್ಮಕವಾಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಒಳ್ಳೆಯ ಗುಣ ಇರುವುದು ತುಂಬಾ ಅವಶ್ಯಕ. ಜೀವನದಲ್ಲಿ ಒಳ್ಳೆಯ ಪರಿಹಾರವನ್ನು ಕಂಡುಕೊಳ್ಳಬೇಕು. ಅದು ನಿಮ್ಮ ಯೋಚನೆಯಿಂದ ಮಾತ್ರ ಸಾಧ್ಯವಾದೀತು. ನೀವು ಯಾವ ರೀತಿಯಾಗಿ ಯೋಚನೆಗಳನ್ನು ಮಾಡುತ್ತೀರಿಯೋ ಅದೇ ರೀತಿಯಾಗಿ ಜೀವನದಲ್ಲಿ ಮುಂದೆ ಬರುತ್ತೀರಾ ಅಥವಾ ಹಿಂದೆ ಉಳಿಯುತ್ತೀರಾ ಎನ್ನುವುದು ಅವಲಂಬಿತವಾಗಿರುತ್ತದೆ. ಅತಿ ದೊಡ್ಡ ಸಂಪತ್ತು ಅಂದರೆ ಜ್ಞಾನ, ಬಲವಾದ ಆಯುಧ ಅಂದರೆ ತಾಳ್ಮೆ, ಉತ್ತಮವಾಗಿರುವಂತಹ ರಕ್ಷಣೆ ಅಂದರೆ ಸತ್ಯ, ಅತ್ಯಂತ ಒಳ್ಳೆಯ ಔಷಧಿ ಅಂದರೆ ಅದು ನಗು. ವಿಸ್ಮಯ ಏನೆಂದರೆ ಇವೆಲ್ಲವೂ ಕೂಡ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು ಕೂಡಿ ಬರಲೇಬೇಕು. ಅಲ್ಲಿಯವರೆಗೆ ಮಾಡುತ್ತಿರುವಂತಹ ಕೆಲಸ ಯಾವ ಕೆಲಸವಾದರೂ ಕೂಡ ಸರಿ, ಅದರಲ್ಲಿ ಪ್ರಾಮಾಣಿಕತೆಯನ್ನು, ತಾಳ್ಮೆಯನ್ನು, ನಿರಂತರವಾಗಿ ಶ್ರಮ ಪಡುವಂತಹ ಗುಣವನ್ನು ನೀವು ಬಳಸಿಕೊಂಡಾಗ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಸುಖ ಎಲ್ಲರ ಬಳಿಯಲ್ಲಿಯೂ ಕೂಡ ಇದೆ, ಆದರೆ ಎಲ್ಲರೂ ಕೂಡ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿ ಇದ್ದಾರೆ ಅಷ್ಟೇ. ಜೀವನದಲ್ಲಿ ನೀವು ಏಕೆ ಅನಗತ್ಯವಾಗಿ ಚಿಂತಿಸುತ್ತಾ ಇದ್ದೀರಿ? ಯಾರಿಗಾಗಿಯೂ ಕೂಡ ಏಕೆ ಹೆದರುತ್ತಾ ಇರುವಿರಿ? ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ? ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ. ಜೀವನದಲ್ಲಿ ಯಾರ ಬಗ್ಗೆಯೂ ಕೂಡ ಅತಿಯಾಗಿ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕೇವಲ ಮಾಡುತ್ತಿರುವಂತಹ ಕೆಲಸದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಪ್ರಾಮಾಣಿಕತೆ ಎನ್ನುವುದು ನಿಮ್ಮಲ್ಲಿ ಇದ್ದಾಗ ದೇವರು ಕೊಡುವವನು ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಒಳ್ಳೆಯ ಸಮಯ ಎನ್ನುವುದು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ.
ಕೇವಲ ನೀವು ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. 1000 ಗೋವುಗಳ ಗುಂಪು ಒಂದೇ ಕಡೆ ಇದ್ದರೂ ಕೂಡ ಕರು ಖಚಿತವಾಗಿ ತಾಯಿಯನ್ನ ಹುಡುಕಿಕೊಂಡು ಹೇಗೆ ಹೋಗುತ್ತದೆ, ಅದೇ ವಿಧವಾಗಿ ಒಳ್ಳೆಯದು ಕೆಟ್ಟದ್ದು ಪಾಪ ಪುಣ್ಯ ನಾವು ಮಾಡುವಂತಹ ಕರ್ಮ ಫಲಗಳು ಕೂಡ ಅದೇ ರೀತಿಯಾಗಿ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎನ್ನುವುದನ್ನು ಮರೆಯಬಾರದು. ಪಾಪದ ಹೊರೆ ಹೆಚ್ಚಾಗುವಂತೆ ಗಳಿಸಬೇಡ, ನಿಮ್ಮ ಸಾಲದ ಹೊರೆ ಹೆಚ್ಚಾಗುವಂತೆ ಖರ್ಚು ಮಾಡಬೇಡ, ದೇಹದಲ್ಲಿ ರೋಗಗಳು ಹೆಚ್ಚಾಗುವಂತೆ ತಿನ್ನಬೇಡ, ಕಲಹಗಳು ಹೆಚ್ಚಾಗುವ ಹಾಗೆ ಮಾತನಾಡಬೇಡ, ಚಿಂತೆ ಹೆಚ್ಚಾಗುವ ಹಾಗೆ ವಿಪರೀತ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡ. ಯಾರು ತಮ್ಮ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುತ್ತಾರೆಯೋ ಅವರು ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ಕಡೆ ಅವರು ಕೂಡ ಇನ್ಯಾರದ್ದೋ ಲಾಭಕ್ಕಾಗಿ ಖಂಡಿತವಾಗಿಯೂ ಕೂಡ ಬಳಸಲ್ಪಡುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಗಿಡ ಮರವಾಗಿ ಬೆಳೆಯುವುದಿಲ್ಲ, ಒಳ್ಳೆ ಹಳ್ಳ ಸಾಗರವಾಗುವುದಿಲ್ಲ. ಹಾಗಿದ್ದ ಮಾತ್ರಕ್ಕೆ ಎಲ್ಲ ಸಮಸ್ಯೆಗಳಿಗೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಎನ್ನುವುದು ಸಿಗಬೇಕೆಂದರೆ ಹೇಗೆ ತಾನೇ ಅದು ಸಾಧ್ಯವಾಗುತ್ತದೆ ಹೇಳಿ? ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಅದರದ್ದೇ ಆಗಿರುವಂತಹ ಸಮಯವನ್ನು ತೆಗೆದುಕೊಳ್ಳುತ್ತದೆ. ನಾವು ಮಾಡುತ್ತಿರುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ದೇವರು ಯಾವ ಕಾಲಘಟ್ಟದಲ್ಲಿ ನಮಗೆ ಏನನ್ನು ಕರುಣಿಸಬೇಕೋ ಆ ಕಾಲಘಟ್ಟ ಎನ್ನುವುದು ಕೂಡಿ ಬಂದಾಗ ಖಂಡಿತವಾಗಿಯೂ ಕೂಡ ನಮಗೆ ಒಳ್ಳೆಯದನ್ನು ಮಾಡೇ ಮಾಡುತ್ತಾನೆ ಎನ್ನುವುದನ್ನು ಮರೆಯಲೇಬಾರದು. ಗೆಳೆತನ ಮತ್ತು ಹಣ ಎರಡನ್ನೂ ಕೂಡ ಸಮಾನವಾಗಿ ನೋಡಿ, ಏಕೆಂದರೆ ಎರಡನ್ನೂ ಕೂಡ ಗಳಿಸುವುದು ಕಷ್ಟ, ಕಳೆದುಕೊಳ್ಳುವುದು ತುಂಬಾ ಸುಲಭ. ತನ್ನ ಗುಟ್ಟನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳುವುದಕ್ಕೆ ಹೋಗಬೇಡಿ, ಏಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಬೇಕಾದರೂ ಕೂಡ ಶತ್ರುವಾಗುತ್ತಾನೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಹೆಚ್ಚಾಗಿ ಒಳ್ಳೆಯವರಾಗಿ ಬದುಕುವುದಕ್ಕೆ ಹೋಗಬೇಡಿ, ಏಕೆಂದರೆ ಈ ಸುಳ್ಳು ಸಮಾಜದಲ್ಲಿ ಒಳ್ಳೆಯತನಕ್ಕೆ ಬೆಲೆ ಎನ್ನುವುದೇ ಇಲ್ಲ. ಬಿದ್ದವನ ನೋಡಿ ನಗಬೇಡ, ಬಡವನ ನೋಡಿ ಹಂಗಿಸಬೇಡ, ಹಸಿದವನ ನೋಡಿ ತಿರಸ್ಕರಿಸಬೇಡ. ಕಾಲಚಕ್ರದಲ್ಲಿ ನಾವು ಒಬ್ಬರೆಂದು ಎಂದಿಗೂ ಕೂಡ ಮರೆಯಬೇಡ. ಇದು ಮೋಸದ ಜಗತ್ತು. ಯಾರನ್ನಾದರೂ ನಂಬುವ ಮೊದಲು 100 ಬಾರಿ ಯೋಚಿಸು, ಏಕೆಂದರೆ ಇಲ್ಲಿ ಮುಖಕ್ಕಿಂತ ಮುಖವಾಡದ ಬದುಕು ಎನ್ನುವುದು ಹೆಚ್ಚಾಗಿದೆ ಎನ್ನುವುದನ್ನು ಮರೆಯಬೇಡ. ನೆನೆಯುತ್ತಾ ನೆನೆಯದಂತೆ ಇರಬೇಕು. ಕಾಲ ಕೆಳಗೆ ಇರುವ ಧೂಳನ್ನು ಕೇವಲವಾಗಿ ನೋಡುವುದಕ್ಕೆ ಹೋಗಬೇಡಿ. ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಬೆಲೆ ಏನು ಎನ್ನುವುದು. ಹಾಗಾಗಿ ಯಾರನ್ನೂ ಕೂಡ ಕೇವಲವಾಗಿ ಕೀಳಾಗಿ ನೋಡುವುದಕ್ಕೆ ಹೋಗಬೇಡಿ. ಎಲ್ಲರಿಗೂ ಕೂಡ ಒಂದು ಗೌರವ ಎನ್ನುವುದು ಬೆಲೆ ಎನ್ನುವುದು ಇದ್ದೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಅದು ಗೊತ್ತಾಗುವುದು ಸಮಯ ಬಂದಾಗಲೇ ಎನ್ನುವುದನ್ನು ಮರೆಯಬೇಡಿ. ನಮ್ಮ ಆದಾಯಕ್ಕೆ ತಕ್ಕಂತೆ ಬದುಕಿದರೆ ಜೀವನವೇ ಸ್ವರ್ಗ. ಮತ್ತೊಬ್ಬರ ಆಡಂಬರದ ಜೀವನವನ್ನು ನೋಡಿ ಬದುಕಬೇಕು ಅಥವಾ ಬದುಕುವುದಕ್ಕೆ ಹೋದರೆ ಅದು ಖಂಡಿತವಾಗಿಯೂ ಕೂಡ ಅಸಾಧ್ಯ. ಸೋಲೆ ನಿನ್ನ ನಿಜವಾದ ಶಿಕ್ಷಕ, ಏಕೆಂದರೆ ನೀನು ಗೆಲ್ಲುವವರೆಗೂ ಕೂಡ ಅದು ನಿನ್ನ ಜೊತೆಗೆ ಇದ್ದು ಪಾಠವನ್ನು ಕಲಿಸುತ್ತದೆ. ದಾರಿ ತಪ್ಪಿದರೆ ಹಿಂತಿರುಗಿ ಸರಿಯಾದ ದಾರಿಯನ್ನು ಕಂಡುಕೊಳ್ಳಬಹುದು, ಆದರೆ ಆಡಿದ ಮಾತು ಯಾವತ್ತಿಗೂ ಕೂಡ ಹಿಂತಿರುಗಿ ಬರುವುದಿಲ್ಲ. ಆದ್ದರಿಂದ ಮಾತನಾಡುವಾಗ ಮಾತಿನ ಮೇಲೆ ಹಿಡಿತ ಎನ್ನುವುದು ಇರಬೇಕು. ಅತಿ ದೊಡ್ಡ ಸಂಪತ್ತು ಅಂದರೆ ಬುದ್ಧಿವಂತಿಕೆ, ಬಲವಾದ ಆಯುಧ ಅಂದರೆ ತಾಳ್ಮೆ, ಅತ್ಯಂತ ಉತ್ತಮವಾಗಿರುವಂತಹ ರಕ್ಷಣೆ ಅಂದರೆ ನಂಬಿಕೆ, ಅತ್ಯಂತ ಒಳ್ಳೆಯ ಔಷಧಿ ಅಂದರೆ ನಗು. ವಿಸ್ಮಯ ಏನೆಂದರೆ ಇವೆಲ್ಲವೂ ಕೂಡ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ಇವುಗಳನ್ನು ನಾವು ಕಾಪಾಡಿಕೊಳ್ಳುವುದನ್ನು ನೋಡಬೇಕು. ನಮಗೆ ಯಾರೇ ಕೆಟ್ಟದ್ದನ್ನು ಮಾಡಲಿ, ನಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡಲಿ, ಅದಕ್ಕೆ ತಿರುಗಿ ನಾವೇನೂ ಕೂಡ ಮಾಡುವುದಕ್ಕೆ ಹೋಗಬಾರದು. ಅದನ್ನು ಪರಮಾತ್ಮನೇ ಒಪ್ಪಿಸಿ ಸುಮ್ಮನೆಗಿರಬೇಕು. ಆಗ ಪರಮಾತ್ಮನೇ ಎಲ್ಲರನ್ನ ಯಾವಾಗ ಏನನ್ನ ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸುತ್ತಾನೆ. ತಂದೆ ತಾಯಿ ನಮಗಾಗಿ ಏನೂ ಕೂಡ ಗಳಿಸಿಲ್ಲದೆ ಇದ್ದರೂ ಕೂಡ, ಆದರೆ ನಾವು ಮಾತ್ರ ಅವರನ್ನು ಎಂದಿಗೂ ಕೂಡ ಅರ್ಧ ದಾರಿಯಲ್ಲಿ ಬಿಡುವುದಕ್ಕೆ ಹೋಗಲೇಬಾರದು. ನಮ್ಮ ಜೀವನಕ್ಕೆ ಒಂದು ಮೌಲ್ಯವನ್ನು ಕಲಿಸಿದವರೇ ಅವರು ಎನ್ನುವುದನ್ನು ಮರೆಯಬಾರದು. ನಾವು ಈ ಭೂಮಿಗೆ ಬರುವುದಕ್ಕೆ ಕಾರಣಕರ್ತರಾಗಿರುವಂಥವರು ಅವರು ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬಾರದು. ಜೀವನದಲ್ಲಿ ತಂದೆ ತಾಯಿಗಳನ್ನು ಯಾರು ಚೆನ್ನಾಗಿ ನೋಡಿಕೊಳ್ಳುತ್ತಾರೆಯೋ ಆ ದೇವರು ಖಂಡಿತವಾಗಿಯೂ ಕೂಡ ಅವರ ಜೀವನದಲ್ಲಿ
ಜೀವನದಲ್ಲಿ ಒಳ್ಳೆಯದನ್ನು ಮಾಡುತ್ತಾನೆ. ನಿಯತ್ತು ಅನ್ನುವುದು ನಿನ್ನಲ್ಲಿ ಇದ್ದರೆ ಯಾರೇ ಕೈ ಬಿಟ್ಟರೂ ಕೂಡ ಕಾಣದೇ ಇರುವಂತಹ ಒಂದು ಕೈ ನಿನ್ನನ್ನು ಶಾಶ್ವತವಾಗಿ ಕಾಪಾಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ವಯಸ್ಸಿನಿಂದ ದೊಡ್ಡತನ ಬರುವುದಿಲ್ಲ, ಯೋಗ್ಯತೆಯಿಂದ ಬರುತ್ತದೆ. ನಾವು ಬದುಕುವುದು ದೊಡ್ಡದ್ದಲ್ಲ, 10 ಜನ ಬದುಕೋಕೆ ದಾರಿಯನ್ನು ತೋರಿಸುವುದು ದೊಡ್ಡದ್ದು. ಬಂಗಾರವನ್ನು ಎಷ್ಟು ಚೂರು ಮಾಡಿದರೂ ಕೂಡ ಅದಕ್ಕೆ ಇರುವಂತಹ ಬೆಲೆ ಎಂದಿಗೂ ಕೂಡ ಕಡಿಮೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಒಳ್ಳೆಯತನದಿಂದ ಸಂಪಾದಿಸಿದಂತಹ ಗೌರವ ಎಂದಿಗೂ ಕೂಡ ಅದು ಕಡಿಮೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಕೂಡ ನಮ್ಮೊಳಗೆ ಇದೆ. ಯಾವುದು ಹೆಚ್ಚು ಉಪಯೋಗಿಸುತ್ತೇವೆಯೋ ಅದು ಬೆಳೆಯುತ್ತಾ ಹೋಗುತ್ತದೆ. ಪ್ರಪಂಚ ಹೇಗಿದೆ ಅಂದರೆ, ನೋವು ತಮಗೆ ಆದರೆ ಮಾತ್ರ ಅದು ನೋವು, ಬೇರೆಯವರಿಗೆ ಆದರೆ ಅದು ಅವರ ಹಣೆಬರಹ ಎಂದು ನಿಮ್ಮನ್ನು ಹೀಯಾಳಿಸುವಂಥವರೇ ಹೆಚ್ಚಾಗಿ ಇದ್ದಾರೆ. ಮನುಷ್ಯನ ಶ್ರೀಮಂತಿಗೆ ಅರ್ಧ ಹಣ ರೂಪದಲ್ಲಿ ಇದ್ದರೆ ಇನ್ನು ಅರ್ಧ ಗುಣದ ರೂಪದಲ್ಲಿ ಇರುತ್ತದೆ. ಹಾಗೆಯೇ ಮನುಷ್ಯನ ಸೌಂದರ್ಯ ಎನ್ನುವುದು ಅರ್ಧ ಮುಖದಲ್ಲಿ ಇದ್ದರೆ ಇನ್ನು ಅರ್ಧ ನಾಲಿಗೆಯಲ್ಲಿ ಇರುತ್ತದೆ. ಮಾತನಾಡುವ ಮೊದಲು ನಿಮ್ಮ ನಾಲಿಗೆಯನ್ನು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳಿ. ಏಕೆಂದರೆ ನಿಮ್ಮ ಮಾತು ಎನ್ನುವುದು ಒಂದು ಸಂಬಂಧವನ್ನು ಹಾಳು ಮಾಡಿಬಿಡಬಹುದು, ಒಂದು ಸಂಬಂಧವನ್ನು ಗಟ್ಟಿಪಡಿಸಬಹುದು. ತಾಳ್ಮೆ ಎಂಬ ಆಯುಧ, ಮೌನ ಎಂಬ ಕಿರೀಟ, ನಗು ಎಂಬ ಒಡವೆ ಧರಿಸಿದವನಿಗೆ ಜೀವನದಲ್ಲಿ ಯಾವತ್ತಿಗೂ ಕೂಡ ಸೋಲೇ ಇಲ್ಲ. ಅನೇಕರ ಜೀವನದಲ್ಲಿ ಬಿಚ್ಚಿಟ್ಟ ಖುಷಿಗಿಂತ ಮುಚ್ಚಿಟ್ಟಿರುವಂತಹ ನೋವುಗಳೇ ಹೆಚ್ಚಾಗಿ ಇರುತ್ತವೆ. ಬದುಕಿನ ಜೊತೆಗೆ ಹೋರಾಡಿ, ಬೇಕಾದರೂ ಕೂಡ ಗಂಡಸು ಗೆಲ್ಲುತ್ತಾನೆ. ಆದರೆ ಮನೆಯಲ್ಲಿ ನೆಮ್ಮದಿ ಇಲ್ಲವಾದರೆ ಒಂದು ಕ್ಷಣವೂ ಕೂಡ ಎಲ್ಲವನ್ನೂ ಕೂಡ ಕಳೆದುಕೊಂಡು ಬಿಡುತ್ತಾನೆ. ಜೀವನದಲ್ಲಿ ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಎಲ್ಲದಕ್ಕೂ ಕೂಡ ಒಂದು ಕಾಲ ಎನ್ನುವುದು ಕೂಡಿ ಬಂದಾಗ ಏನು ನಿಮಗೆ ಸಿಗಬೇಕೋ ಅದು ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ನೀನು ಒಬ್ಬಂಟಿ ಎಂದು ಎಂದಿಗೂ ಕೂಡ ಭಾವಿಸುವುದಕ್ಕೆ ಹೋಗಬೇಡ. ನಿನ್ನ ಪ್ರತಿ ಕಣ್ಣೀರಿನ ಹನಿಯಲ್ಲಿ, ನಿನ್ನ ಪ್ರತಿ ನಿಟ್ಟುಸಿರಿನಲ್ಲಿ ನಾನು ನಿನ್ನ ಜೊತೆಗೆ ಇರುತ್ತೇನೆ ಎಂದು ಹೇಳುತ್ತಾನೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ. ಭಗವಂತನನ್ನು ನಂಬಿದವರಿಗೆ ಎಂದಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಕೈ ಬಿಡುವುದಕ್ಕೆ ಹೋಗುವುದೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ನಿಮ್ಮ ಜೀವನವನ್ನು ನಿರ್ವಹಿಸುವುದನ್ನು ಮಾಡಿ, ಅವನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ ಎನ್ನುವುದನ್ನು ಮರೆಯಬೇಡಿ. 1000 ಮೈಲುಗಳ ಪ್ರಯಾಣವು ಒಂದು ಸಣ್ಣ ಹೆಜ್ಜೆಯಿಂದಲೇ ಪ್ರಾರಂಭವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಆದಷ್ಟು ಸರಳವಾಗಿ ಬದುಕುವುದನ್ನು ನೋಡಿ. ಗೆದ್ದಾಗ ಬೀಗಬೇಡ, ಸೋತಾಗ ಕುಗ್ಗಬೇಡ. ಈ 2 ಸ್ಥಿತಿಗಳು ಶಾಶ್ವತ ಅಲ್ಲ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಬೇಡ. ಬದುಕು ಬೇರೆಯವರಿಗಾಗಿ ಅಲ್ಲ, ನಿಮಗಾಗಿ ಇರಲಿ. ಆದರೆ ನಿಮ್ಮ ಬದುಕು ಎನ್ನುವುದು ಬೇರೆಯವರಿಗೆ ಮಾದರಿಯಾಗುವಂತೆ ನೀವು ಬದುಕುವುದನ್ನು ನೋಡಬೇಕು. ಸಮಸ್ಯೆಗಳಿಲ್ಲದೆ ಇರುವಂತಹ ಹಾದಿಯಲ್ಲಿ ಸಾಗುತ್ತಿದ್ದರೆ ನೀವು ತಪ್ಪು ದಾರಿಯಲ್ಲಿ ಇದ್ದೀರಿ ಎಂದು ಅರ್ಥ. ನೀನು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲವಾ? ಪರವಾಗಿಲ್ಲ, ಮೊದಲು ಒಂದು ಹೆಜ್ಜೆ ಹಾಕು. ನಂತರ ದಾರಿ ಎನ್ನುವುದು ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ಮರೆಯಬೇಡ. ನಿನ್ನ ಮಾತಿಗಿಂತ ನಿನ್ನ ನಡೆ ಮುಖ್ಯವಾಗುತ್ತದೆ. ಜನರು ಕೇಳುವುದಿಲ್ಲ, ನೋಡುತ್ತಾರೆ. ನೀನು ಏನು ಮಾಡುತ್ತಾ ಇರುವೆಯೋ ಅದೇ ನಿನ್ನ ಗುರುತು. ಅದನ್ನು ಎಂದಿಗೂ ಕೂಡ ನೀನು ಜೀವನದಲ್ಲಿ ಸರಿಪಡಿಸಿಕೊಳ್ಳಬೇಕು. ನಿನ್ನ ದಿನವನ್ನು ಹೇಗೆ ಆರಂಭಿಸುತ್ತೀಯೋ ಅದೇ ದಿನದ ಸ್ವಭಾವ ಒಳ್ಳೆಯದಾಗಿ ಶುರು ಮಾಡು. ಬದಲಾವಣೆ ಎನ್ನುವುದು ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ನಿಮ್ಮನ್ನು ನೀವೇ ಒತ್ತಡಕ್ಕೆ ಹಾಕಿಕೊಳ್ಳಬೇಡಿ. ಜೀವನ ಓಟ ಅಲ್ಲ, ಪ್ರತಿ ಕ್ಷಣವನ್ನು ಅನುಭವಿಸುವಂತಹ ಬದುಕು ಎನ್ನುವುದನ್ನು ಮರೆಯಬೇಡಿ. ದೊಡ್ಡ ಅಪಾಯ ಏನು ಅಂದರೆ ಯಾವುದೇ ಅಪಾಯ ತೆಗೆದುಕೊಳ್ಳದೇ ಇರುವುದು. ನೀನು ಎಲ್ಲವನ್ನ ನಿಯಂತ್ರಿಸಲು ಸಾಧ್ಯವಿಲ್ಲ. ಕೆಲವು ವಿಷಯಗಳನ್ನು ಬಿಟ್ಟು ಬಿಡಬೇಕು. ಬಿಟ್ಟಾಗ ಮನಸ್ಸು ಹಗುರವಾಗುತ್ತದೆ, ಇಲ್ಲವಾದರೆ ಅದು ಶಾಂತಿಯಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನೀನು ದುಡಿದರೆ ಅದು ನಿನ್ನ ಪಾಲಿಗೆ ಒಳ್ಳೆಯದು. ನೀನು ದುಡಿಯದೇ ಇದ್ದರೆ ನಿನ್ನ ನಂಬಿದವರಿಗೂ ಕೂಡ ಅದು ಕೆಟ್ಟದ್ದಾಗುತ್ತದೆ. ದೊಡ್ಡವರು ಹೇಳಿದ ಮಾತುಗಳು ಸರಳವಾಗಿ ಇರುತ್ತವೆ, ಆದರೆ ಅವುಗಳ ಅರ್ಥ ಎನ್ನುವುದು ತುಂಬಾ ಅರ್ಥಗರ್ಭಿತವಾಗಿರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ನೀವು ಬಿಡಲೇಬಾರದು. ನಿನ್ನ ಜೀವನದ ಒಂದು ದಿನದಲ್ಲಿ ಬದಲಾಗುವುದಿಲ್ಲ, ಆದರೆ ನೀನು ಬದಲಾದ ದಿನದಿಂದ ಎಲ್ಲವೂ ಕೂಡ ಬದಲಾಗುವುದಕ್ಕೆ ಶುರುವಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಪ್ರತಿದಿನವೂ ಕೂಡ ಹೊಸ ಆರಂಭ. ನಿನ್ನೆ ತಪ್ಪಾಗಿದ್ದರೆ ಇಂದು ಸರಿಪಡಿಸಿಕೊಳ್ಳಿ. ಜೀವನ ಅನ್ನುವುದೇ ನಿನ್ನ ಕೈಯಲ್ಲಿದೆ ಎನ್ನುವುದನ್ನು ಮರೆಯಬೇಡಿ.
ನಿನ್ನ ಜೀವನ ಎನ್ನುವುದು ಬದಲಾವಣೆಯನ್ನು ಕಾಣಬೇಕು ಅನ್ನುವುದೇ ಆದರೆ ನಿನ್ನ ಜೀವನವನ್ನು ಹೇಗೆ ನೀನು ನಿರ್ವಹಿಸಿಕೊಳ್ಳಬೇಕು ಎನ್ನುವುದನ್ನು ಎಂದಿಗೂ ಕೂಡ ನೀನು ಬಿಟ್ಟು ಕೊಡಲೇಬಾರದು. ನಿನ್ನ ಹಾದಿ ನಿನ್ನದೇ ಆಗಿರಲಿ, ಅದು ನಿಧಾನವಾಗಿ ಇದ್ದರೂ ಕೂಡ ಪರವಾಗಿಲ್ಲ, ಮುಂದೆ ಸಾಗುವುದೇ ಮುಖ್ಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನೀನು ಬಯಸದ ಜೀವನ ಸಹಜವಾಗಿ ಸಿಗುವುದಿಲ್ಲ, ಅದಕ್ಕಾಗಿ ನೀನು ಹೋರಾಟವನ್ನು ಮಾಡಬೇಕಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಿನ್ನ ಕನಸುಗಳು ನಿಜವಾಗಬೇಕು ಅಂದರೆ ನೀನು ನಿಜವಾಗಿಯೂ ಕೂಡ ಶ್ರಮವನ್ನು ಪಡಬೇಕು. ಕೇವಲ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ, ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ. ನಿನ್ನ ಜೀವನವನ್ನು ಬದಲಾಯಿಸುವುದು ಅದೃಷ್ಟ ಅಲ್ಲ, ನಿನ್ನ ನಿರ್ಧಾರ. ಅದೃಷ್ಟ ಕಾಯುತ್ತಾರೆ, ನಿರ್ಧಾರ ತೆಗೆದುಕೊಳ್ಳುವವರು ಜೀವನದಲ್ಲಿ ಗೆಲುವನ್ನು ಸಾಧಿಸುತ್ತಾರೆ. ನಿನ್ನ ಜೀವನ ಬದಲಾವಣೆ ಒಂದು ದಿನದಲ್ಲಿ ಆಗುವುದಿಲ್ಲ, ಆದರೆ ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ದಿನ ನಿನ್ನ ಜೀವನ ಎನ್ನುವುದು ಬದಲಾವಣೆಯನ್ನು ಕಾಣುತ್ತದೆ. ಜನರು ನಿನ್ನನ್ನು ನಂಬುವುದಿಲ್ಲ, ಅದು ಸಮಸ್ಯೆ ಅಲ್ಲವೇ ಅಲ್ಲ. ನೀನು ನಿನ್ನನ್ನು ನಂಬದೇ ಇದ್ದರೆ ಅದೇ ದೊಡ್ಡ ಸಮಸ್ಯೆ ಆಗುತ್ತದೆ. ನಿನ್ನ ಜೀವನ ಬದಲಾಗಬೇಕು ಅಂದರೆ ನಿನ್ನ ನಿರ್ಧಾರವೂ ಕೂಡ ಬದಲಾಗಲೇಬೇಕು. ಒಂದು ನಿರ್ಧಾರ ಹೊಸ ಜೀವನವನ್ನೇ ಸೃಷ್ಟಿ ಮಾಡುತ್ತದೆ. ನೀನು ಬಿದ್ದಾಗ ಲೋಕ ನಗುತ್ತದೆ, ಆದರೆ ಎದ್ದಾಗ ಲೋಕ ನಿಶಬ್ದವಾಗಿ ಇರುತ್ತದೆ. ಈ ನಿಶಬ್ದಕ್ಕಾಗಿ ಹೋರಾಟವನ್ನು ಮಾಡಬೇಕು. ನೀನು ಕಾಯುತ್ತಿರುವಂತಹ ಸಮಯ ಬರುವುದಿಲ್ಲ, ನೀನೇ ಅದನ್ನು ಸೃಷ್ಟಿಸಿಕೊಳ್ಳಬೇಕು. ಅದೇ ಗೆದ್ದವರ ರಹಸ್ಯ ಎನ್ನುವುದನ್ನು ಮರೆಯಬೇಡಿ. ನೀನು ಯುದ್ಧಕ್ಕೆ ಬಂದಿದ್ದೀಯಾ, ಶಾಂತವಾಗಿ ಸೋಲಲ್ಲ, ಧೈರ್ಯದಿಂದ ಹೋರಾಟವನ್ನು ಮಾಡು. ನಿನ್ನನ್ನು ಯಾರೂ ತಡೆಯುವುದಕ್ಕೆ ಸಾಧ್ಯವಿಲ್ಲ. ನೀನೇ ನಿನ್ನನ್ನು ತಡೆಯದಿದ್ದರೆ ಅಸಲಿ ಯುದ್ಧ ನಿನ್ನೊಳಗೆ ಇರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡ. ನಿನ್ನ ಕನಸುಗಳಿಗೆ ಬೆಲೆ ಇದೆ, ಅದು ಕಷ್ಟ, ನೋವು, ತ್ಯಾಗ ಅದನ್ನು ಕೊಡಲು ಸಿದ್ಧನಾಗಿ ಗೆಲ್ಲುತ್ತಾನೆ. ಸೋಲನ್ನು ಕೂಡ ನೋಡಿ ಹಿಂದೆ ಸರಿಯುವುದಕ್ಕೆ ಹೋಗಬೇಡಿ, ಅದು ನಿನ್ನ ಪರೀಕ್ಷೆ ಎನ್ನುವುದನ್ನು ಮರೆಯಬೇಡಿ. ನೀನು ಧೈರ್ಯದಿಂದ ನಿಂತರೆ ಜಯ ಎನ್ನುವುದು ನಿನ್ನನ್ನು ಖಂಡಿತವಾಗಿಯೂ ಕೂಡ ಸೇರುತ್ತದೆ. ಭಯವನ್ನು ನೀನು ತ್ಯಾಗ ಮಾಡುವುದನ್ನು ನೋಡಬೇಕು. ಭಯವನ್ನು ಯಾವಾಗ ಬಿಡುತ್ತೀಯೋ ಆಗ ಜಯ ಎನ್ನುವುದು ನಿನಗೆ ಸಿಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. ಮನಸ್ಸು ಅಲೆದಾಡಿದರೆ ಜೀವನ ಕಲುಷಿತ, ಮನಸ್ಸು ಸ್ಥಿರವಾಗಿ ಇದ್ದರೆ ಜೀವನ ಎನ್ನುವುದು ದಿವ್ಯ. ನಿನ್ನ ಮನಸ್ಸೇ ನಿನ್ನ ಲೋಕ ಎನ್ನುವುದನ್ನು ಮರೆಯಬೇಡ. ನಿನ್ನ ಆತ್ಮಕ್ಕೆ ಸೋಲು ಇಲ್ಲ, ಸೋಲುವುದು ನಿನ್ನ ಅಹಂಕಾರ ಮಾತ್ರ. ಅದನ್ನು ಗೆದ್ದರೆ ನೀನು ಅಜೇಯನಾಗುತ್ತೀಯ. ನಿನ್ನ ಹಾದಿ ಕಠಿಣವಾಗಿ ಇರುತ್ತದೆಯೋ ಅದು ದೇವರು ನಿನ್ನನ್ನು ಆಯ್ಕೆ ಮಾಡಿದ ದಾರಿಯಾಗಿರುತ್ತದೆ. ಸುಲಭವಾದ ದಾರಿಯಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಿಲ್ಲ. ಜೀವನದಲ್ಲಿ ಮುಂದುವರಿಯಬೇಕು ಅನ್ನುವುದೇ ಆದರೆ ಬರುವಂತಹ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ನಿನ್ನ ಭಯ ನಿನ್ನನ್ನು ಸೋಲಿಸುತ್ತದೆ. ಅದನ್ನು ಒಮ್ಮೆ ಎದುರಿಸಿದರೆ ನೀನು ಯಾರಿಗೂ ಕೂಡ ಹಿಡಿಯದ ಮಟ್ಟಕ್ಕೆ ಬೆಳೆಯುತ್ತೀಯ ಎನ್ನುವುದನ್ನು ಮರೆಯಬೇಡ. ನಿನ್ನ ಹೋರಾಟವನ್ನು ದೇವರು ನೋಡುತ್ತಿರುತ್ತಾನೆ. ಪ್ರತಿ ಕಣ್ಣೀರು, ಪ್ರತಿ ಪ್ರಯತ್ನ ಫಲ ತಡವಾಗಬಹುದು, ಆದರೆ ತಪ್ಪಾಗುವುದೇ ಇಲ್ಲ. ನೀನು ಕೇವಲ ಮನುಷ್ಯನಲ್ಲ, ಒಂದು ಶಕ್ತಿ, ಒಂದು ಸಂಕಲ್ಪ, ಒಂದು ಅದ್ಭುತ. ನಿನ್ನನ್ನು ಕಡಿಮೆ ಅಂದಾಜಿಸುವುದಕ್ಕೆ ಹೋಗಲೇಬೇಡ. ನಿನ್ನನ್ನು ನೀನು ನಂಬುವುದನ್ನು ಮೊದಲು ಕಲಿತುಕೋ. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೆ ಬಂದೇ ಬರುತ್ತೀಯಾ. ನೀ ಯುದ್ಧಕ್ಕೆ ಬಂದಿದ್ದೀಯಾ, ಶಾಂತವಾಗಿ ಸೋಲನ್ನು ಒಪ್ಪಿಕೊಳ್ಳಬೇಡ. ಏನೇ ಬಂದರೂ ಕೂಡ ಎಲ್ಲ ಪರಿಸ್ಥಿತಿಗಳನ್ನು ಮೆಟ್ಟಿ ನಡೆಯುತ್ತೇನೆ ಎನ್ನುವುದಾಗಿ ಯೋಚನೆಗಳನ್ನು ಮಾಡು. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀಯ ಎನ್ನುವುದನ್ನು ಯಾವತ್ತಿಗೂ ಕೂಡ ನೀನು ಅಲ್ಲಗೆಳೆಯಬೇಡ. ಬಂದೇ ಬರುತ್ತೀಯ ಜೀವನದಲ್ಲಿ. ಮುಂದೆ ಮಾಡುತ್ತಿರುವಂತಹ ಕೆಲಸ ಯಾವ ಕೆಲಸವಾದರೂ ಕೂಡ ಸರಿ, ಅದರಲ್ಲಿ ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಂಡು ಮುಂದುವರಿಯುವುದನ್ನು ನೋಡಿ ಖಂಡಿತವಾಗಿಯೂ ಕೂಡ ದೇವರು ಒಳ್ಳೆಯದನ್ನು ನಿಮಗೆ ಕರುಣಿಸುತ್ತಾನೆ ಎನ್ನುವುದನ್ನು ಎಂದಿಗೂ ಕೂಡ ನೀವು ಬಿಟ್ಟುಕೊಡಲೇಬೇಡಿ. ಭಯ ನಿನ್ನನ್ನು ಬಂಧಿಸಿದರೆ ನಂಬಿಕೆ ನಿನ್ನನ್ನು ಬಿಡುಗಡೆ ಮಾಡುತ್ತದೆ. ಯಾವುದನ್ನು ಆರಿಸುತ್ತೀಯೋ ಅದೇ ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. ಮಾಡುತ್ತಿರುವಂತಹ ಕೆಲಸದಲ್ಲಿಯೇ ಯಶಸ್ಸು ಎನ್ನುವುದು ಕಟ್ಟಿಟ್ಟ ಬುತ್ತಿಯಂತೆ ಒಂದಲ್ಲ ಒಂದು ದಿನ ನಿಮಗೆ ಸಿಗುತ್ತದೆ. ಎಲ್ಲವೂ ಕೂಡ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಎಂದು ಹೇಳುತ್ತಾ ಸಿಗುತ್ತೇನೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.